ಇವಾಗ ಏನಾಗಿದೆ, ಜನ ಮಾತಾಡ್ತಾ ಇದ್ದಾರೆ, ಮೀಡಿಯಾದಲ್ಲಿ ಕೂಡ ಈ ಇದು ಫ್ಲೋಟ್ ಆಗ್ತಾ ಇದೆ. ಬಟ್ ನಾನಿನ್ನೂ ಅದ್ರ ಬಗ್ಗೆ ತೀರ್ಮಾನ ಮಾಡಿಲ್ಲ. ರಾಜಕೀಯಕ್ಕೆ ಲೋಕಸಭೆಗೆ ಸ್ಪರ್ಧೆ ಮಾಡಬೇಕಾ ಬಿಡಬೇಕಾ. ಬಟ್ ಜನ ಅಂತೂ ಸುಮಾರು ಕಡೆಯಿಂದ ಒತ್ತಡ ಮಾಡ್ತಾ ಇದ್ದಾರೆ. ನೀವು ರಾಜ್ಯ ಮಟ್ಟದಲ್ಲಿ ಒಂದು ಕ್ರಾಂತಿಕಾರಿ ಬದಲಾವಣೆ ತಂದಿದ್ದೀರಾ, ಯಾವುದು ಹೃದ್ರೋಗ ಚಿಕಿತ್ಸಾ ಕ್ಷೇತ್ರದಲ್ಲಿ. ಸೊ ಇದೇ ರೀತಿ ನೀವು ರಾಷ್ಟ್ರ ಮಟ್ಟದಲ್ಲಿ ಯಾಕೆ ನಿಮಗೆ ಅವಕಾಶ ಸಿಕ್ಕಿದರೆ ನೀವು ತರಬಾರ್ದು ಈ ಥರ ಸುಧಾರಣೆನ ರಾಷ್ಟ್ರ ಮಟ್ಟದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಅಂತ ಜನ ಒತ್ತಾಯ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ನಾನು ಇನ್ನೂ ತೀರ್ಮಾನ ತೆಗೆದುಕೊಂಡಿಲ್ಲ. ಮುಂದೆ ಅಕಸ್ಮಾತ್ ತೀರ್ಮಾನ ತೆಗೆದುಕೊಂಡ್ರೆ ನಿಮಗೆ ತಿಳಿಸ್ತೀನಿ. ಬಟ್ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ನಾನು ಇನ್ನೂ ಆಲೋಚನೆಯಲ್ಲೇ ಇದ್ದೀನಿ. ಇಲ್ಲ ಅದು ಫಸ್ಟ್ ಆಫ್ ಆಲ್ ಇನ್ನು ಅದು ರಾಜಕೀಯಕ್ಕೆ ಬರಬೇಕಾ ಬೇಡವಾ ಅನ್ನೋದ್ರ ಅಂದರೆ ರಾಜಕೀಯ ಅಂತ ನಾನು ಹೇಳ್ತಾ ಇಲ್ಲ, ಅದು ಲೋಕಸಭೆ ಅಂತ ಹೇಳ್ತಿದ್ದೀನಿ. ಯಾಕೆಂದರೆ ನಾವು ಅಕಸ್ಮಾತು ಲೋಕಸಭೆ ಅಂದರೆ ನನ್ನ ಅರ್ಥ ರಾಜಕೀಯದ ಮೂಲಕ ಅಲ್ಲ, ಲೋಕಸಭೆಯೇ ಬೇರೆ ರಾಜಕೀಯನೇ ಬೇರೆ ನನ್ನ ಅರ್ಥದಲ್ಲಿ. ಸೊ ಹೀಗಾಗಿ ಇನ್ನೂ ಆಲೋಚನೆಯಲ್ಲಿದ್ದೇನೆ. ಸೊ ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ಸ್ಪಷ್ಟ ನಿಲುವನ್ನು ಹೇಳ್ತೇನೆ. ಸೊ ಈಗಂತೂ ನಾನು ಇನ್ನೂ ಆಲೋಚನೆಯಲ್ಲೇ ಇದ್ದೇನೆ. ಆರೋಗ್ಯ ಸೇವೆ ಮಾಡಿದ್ರಿ, ಜನಸೇವೆ ಮಾಡಬೇಕು ಅನ್ನೋ ಒತ್ತಡ ಇದೆ, ಒತ್ತಾಯ ಇದೆ. ಅಂದರೆ ಇದು ಆರೋಗ್ಯ ಕ್ಷೇತ್ರದಲ್ಲಿ ಮಾಡಿರೋದು ಜನಸೇವೆ, ಅಂದರೆ ರಾಷ್ಟ್ರ ಮಟ್ಟದಲ್ಲಿ ಜನಸೇವೆ ಅಂದರೆ ಸುಧಾರಣೆ ಬರತಕ್ಕಂಥ ಅವಕಾಶ ಕೆಲವರು ಹೇಳ್ತಾ ಇದ್ದಾರೆ. ನನ್ನ ಸ್ನೇಹಿತರು ಆಗ ಮಾಡಬೇಕು ಅಂತ ಕೆಲವು ಹಿತೈಷಿಗಳು, ಕೆಲವು ಚಿಂತಕರು ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ಇನ್ನೂ ನಾನು ಸ್ಪಷ್ಟವಾದಂಥ ತೀರ್ಮಾನ ತೆಗೆದುಕೊಂಡಿಲ್ಲ. ದಿಸ್ ಇಸ್ ಮೈ ವ್ಯೂ. ಅಲ್ಲಲ್ಲ, ಅದಾಗಿದೆ ಕೆಲವು. ಈಗ ನಂದೇನಾಗಿದೆ, ಇದು ಕಾಕತಾಳೀಯ. ಈಗ ಮೊನ್ನೆ ಜ್ಞಾನ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಮ್ಮೇಳನ 15 ಜನರಿಗಾಯಿತು, ಇವತ್ತಿದಾಯ್ತು. ಈಗ ನಾಳೆ ಮೈಸೂರಿಗೆ ಹೋಗ್ತಾ ಇದ್ದೀನಿ. ಅಂದರೆ ಅಲ್ಲಿ ನಾನು ಓದ್ ಕಡೆ ಎಲ್ಲ ನೀವು ಅಲ್ಲಿ ನಿಲ್ತೀರಾ ಅನ್ನೋ ಇದಕ್ಕೆ ಹೋಗಿದೆ. ಬಟ್ ಇದ್ರ ಬಗ್ಗೆ ಈಗ 26 ತಿರ್ಗ ಮೈಸೂರಲ್ಲಿ ಒಂದು ನಾಗರಿಕ ಸನ್ಮಾನ ಇದೆ. ಸೊ ಅದರರ್ಥ ಇನ್ನೂ ಇದ್ರ ಬಗ್ಗೆ ನಾನು ಇನ್ನೂ ಸ್ಪಷ್ಟವಾದಂಥ ಯಾವುದೇ ತೀರ್ಮಾನ ತೆಗೆದುಕೊಂಡಿಲ್ಲ. ನೋಡೋಣ. ಈಗ ಇದೆಲ್ಲ ಏನಾಗಿದೆ, ಜನನೇ ಮಾತಾಡ್ತಾ ಇದ್ದಾರೆ. ಸೊ ಈಗ ಜನ ಮಾತಾಡ್ತಾ ಇದ್ದಾರೆ, ಮೀಡಿಯಾ ಮಾತಾಡ್ತಾ ಇದೆ, ಮೀಡಿಯಾ ಸುದ್ದಿ ಬಿತ್ತರಿಸ್ತಾ ಇದೆ. ಬಟ್ ನಾನು ಇದ್ರ ಬಗ್ಗೆ ಇನ್ನೂ ಸ್ಪಷ್ಟ ತೀರ್ಮಾನ ತೆಗೆದುಕೊಂಡಿಲ್ಲ. ಫಸ್ಟ್ ಆಫ್ ಆಲ್ ಇದು ಹೋಗ್ಬೇಕಾ ಬೇಡವಾ, ಈ ಕ್ಷೇತ್ರಕ್ಕೆ ಹೋಗ್ಬೇಕಾ ಬೇಡವಾ ಅನ್ನೋದ್ರ ಬಗ್ಗೆನೇ ಐ ಹ್ಯಾವ್ ನಾಟ್ ಟೇಕನ್ ಎ ಫೈನಲ್ ಡಿಸಿಷನ್. ರಾಜಕೀಯ ಕ್ಷೇತ್ರ ಇನ್ನೇನು ಕ್ಷೇತ್ರ ಅನ್ಕೋಬೇಡಿ, ರಾಜಕೀಯ ಸಾಕಿನ್ನ ಇಲ್ಲ